ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಚಾರು ಪ್ರಲೋಭಿ. ಇವತ್ತಿನ ವಿಡಿಯೋ ಈಸ್ ಆಲ್ ಅಬೌಟ್ ಮೀಶೋ ವೈರಲ್ ಪ್ರಾಡಕ್ಟ್ಸ್. ನಾನು ಆಲ್ರೆಡಿ ಅದನ್ನ ತರಿಸಿ ಅನ್ಬಾಕ್ಸಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಜಸ್ಟ್ ನಿಮ್ಮ ಮುಂದೆ ರಿವ್ಯೂ ಮಾಡ್ಬೇಕಷ್ಟೇನೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಮೊದಲನೇ ಪ್ರಾಡಕ್ಟ್ ಅಂಡ್ ನನ್ನ ಫೇವ್ರೆಟ್ ಪ್ರಾಡಕ್ಟ್ ಈ ಒಂದು ಫ್ಲವರ್ ಕ್ಲಿಪ್ಸ್. ಯಾಕೆ ಅಂತ ಹೇಳಿದ್ರೆ ನಾನು ಯಾವುದೇ ಒಂದು ವೆಕೇಶನ್ ಹೋದ್ರು ಅಲ್ಲಿ ಈ ತರ ಒಂದು ಫ್ಲವರ್ ಇರುತ್ತೆ. ನಾನು ಯಾವಾಗ್ಲೂ ಅದನ್ನ ಇಲ್ಲಿ ಕಿವಿಯಲ್ಲಿ ಇಟ್ಕೊಂಡು ಪಿಕ್ಸ್ ತಗೊಂತೀನಿ. ಸೊ ದಟ್ ಈ ತರ ಒಂದು ಫ್ಲವರ್ಸ್ ನ ಬುಕ್ ಮಾಡ್ಕೊಂಡ್ರೆ ಯಾವುದೇ ವೆಕೇಶನ್ಸ್ ಹೋದ್ರು ಕ್ಯಾರಿ ಮಾಡ್ಬೋದು ಅಂತ ಹೇಳಿ ಈ ಒಂದು ಪ್ರಾಡಕ್ಟ್ ನ ಬುಕ್ ಮಾಡಿದೆ. ಇದರಲ್ಲಿ ನಿಮ್ಗೆ 6 ಫ್ಲವರ್ಸ್ ಬರುತ್ತೆ ಅಂಡ್ ಕ್ವಾಲಿಟಿ ಬಂದು ಚೆನ್ನಾಗಿದೆ. ಈ ಒಂದು ಮೆಟೀರಿಯಲ್ ಬಂದು ಫೋಮ್. ಇದನ್ನ ಈ ತರ ನೀವು ನಾರ್ಮಲ್ ಒಂದಾದ್ರೂ ಹಾಕೊಬಹುದು ಅಥವಾ ಹಿಂದೆಗಡೆನು ನೀವು ಯಾವ್ದಾದ್ರು ಔಟ್ಫಿಟ್ಗೆ ಈ ತರ ಸ್ಟೈಲ್ ಕೂಡ ಮಾಡ್ಬೋದು. ಪಿಕ್ಸ್ ಕೂಡ ಚೆನ್ನಾಗಿ ಕಾಣುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ದು ನಾರ್ಮಲ್ ಕ್ಲಚ್ ಬ್ಯಾಗ್ಸ್ ಇಲ್ಲ ಅಂತ ಹೇಳಿದ್ರೆ ಸ್ಲಿಂಗ್ ಬ್ಯಾಗ್ಸ್ ಇರುತ್ತಲ್ಲ ಅದಕ್ಕೂ ಕೂಡ ಅಟ್ಯಾಚ್ ಮಾಡ್ಕೊಬಹುದು. ಕ್ಯೂಟ್ ಆಗಿ ಕಾಣಿಸುತ್ತೆ. ಅಂಡ್ ಇದಕ್ಕೆ ನಾನು 127 ರುಪೀಸ್ನ ಪೇ ಮಾಡಿದ್ದೀನಿ. ಟೋಟಲ್ ನಿಮ್ಗೆ 6 ಪೀಸಸ್ ಬರುತ್ತೆ. ನೆಕ್ಸ್ಟ್ ಈ ಒಂದು ಕ್ಯೂಟ್ ಬ್ಯಾಂಗಲ್ಸ್. ಇದರಲ್ಲಿ ನಿಮ್ಗೆ ಟೋಟಲ್ 6+4 10 ಪೀಸಸ್ ಇದಾವೆ. ಇದನ್ನ ನೀವು ಮಾಡರ್ನ್ ಡ್ರೆಸ್ಗೂ ಕೂಡ ವೇರ್ ಮಾಡಿ ಮ್ಯಾಚ್ ಮಾಡಬಹುದು ಅಥವಾ ಟ್ರೆಡಿಷನಲ್ ಡ್ರೆಸ್ಗೂ ಕೂಡ ವೇರ್ ಮಾಡಿ ಮ್ಯಾಚ್ ಮಾಡಬಹುದು. ಇದರಲ್ಲಿ 2 ಟೈಪ್ಸ್ ಆಫ್ ಬ್ಯಾಂಗಲ್ಸ್ ಇದೆ. ಒಂದು ಬಂದು ಫ್ಲಾಟ್ ಇದೆ, ಇನ್ನೊಂದು ಈ ತರ ಸ್ಪೈರಲ್ ತರ ಇದೆ. ಸೊ ನೀವು ಇದನ್ನ ಬೇಕಾದ್ರೂ ವೇರ್ ಮಾಡ್ಕೊಬಹುದು, ಇದನ್ನ ಬೇಕಾದ್ರೂ ವೇರ್ ಮಾಡಬಹುದು. ಅಂಡ್ ಇದು ಅಷ್ಟೇನೆ ಒಳ್ಳೆ ಬ್ಯಾಂಡ್ ತರ ಇದೆ. ನೀವು 4ನ ಈ ತರ ಹಾಕಿ ಹೀಗೆ ಜಸ್ಟ್ ಹೀಗೇನೋ ಹಾಕ್ಬೋದು. ಅಥವಾ ನಿಮ್ಮ ಹತ್ರ ಬೇರೆ ಇವಾಗ ಸ್ಯಾರಿ ಮ್ಯಾಚಿಂಗ್ ಅಥವಾ ಡ್ರೆಸ್ ಮ್ಯಾಚಿಂಗ್ ಯಾವ್ದಾದ್ರು ಕಲರ್ ಬ್ಯಾಂಗಲ್ಸ್ ಇತ್ತು ಅಂತ ಹೇಳಿದ್ರೆ ಇದ್ರ ಮಧ್ಯಕ್ಕೆ ಹಾಕಿ ಕೂಡ ನೀವು ಮ್ಯಾಚ್ ಮಾಡಿ ಹಾಕೊಬಹುದು. ನನಗೆ ತುಂಬಾನೇ ಇಷ್ಟ ಆಯ್ತು. ತುಂಬಾ ಲೈಟ್ ವೆಯ್ಟ್ ಇದೆ. ಈ ಬ್ಯಾಂಗಲ್ಗೆ ನಾನ್ ಪೇ ಮಾಡಿರೋದು 151 ರುಪೀಸ್ ಅಂಡ್ ಇದು ಕೂಡ ವರ್ತ್ ಅನ್ಸುತ್ತೆ. ಈಗ ನೋಡ್ತಿರೋದು ಸ್ಪಾ ಜೆಲ್ ಸಾಕ್ಸ್ ಅಥವಾ ಮಾಯಿಶ್ಚರೈಸಿಂಗ್ ಸಾಕ್ಸ್ ಅಂತಾನು ಹೇಳ್ಬೋದು. ಇದನ್ನ ಇವಾಗ ಹೊಡೆದಿರೋ ಹಿಂಡಿ ಅಂದ್ರೆ ಲೈಕ್ ಕ್ರ್ಯಾಕ್ ಹೀಲ್ಸ್ ಇರುತ್ತೆ ಗೊತ್ತಾ, ಅವರು ಯೂಸ್ ಮಾಡೋದಿಕ್ಕೆ ತುಂಬಾ ಚೆನ್ನಾಗಿದೆ ಅಂಡ್ ನಾವು ಕೂಡ ಯೂಸ್ ಮಾಡ್ಬೋದು. ಸೊ ಹೇಗೆ ಇದು ಯೂಸ್ ಮಾಡೋದು ಅಂತ ಹೇಳಿದ್ರೆ ಇದ್ರೊಳಗಡೆ ಸಿಲಿಕಾನ್ ಇದೆಯಲ್ವಾ, ಇಲ್ಲಿಗೆ ನಾವು ಮಾಯಿಶ್ಚರೈಸರ್ ಅಥವಾ ನಿಮ್ಗೆ ಏನ್ ಆಯಿಂಟ್ಮೆಂಟ್ ಏನಿರುತ್ತೆ ಇವಾಗ ಹೊಡೆದಿರೋ ಹಿಂಡಿಗೆ ಏನ್ ನೀವು ಟ್ರೀಟ್ಮೆಂಟ್ ನ ಯೂಸ್ ಮಾಡ್ತಿರ್ತೀರೋ ಅದನ್ನ ಹಾಕಿ ಇದನ್ನ ನೈಟ್ ಹಾಕಿ ಬಿಟ್ಟು ಬೆಳಿಗ್ಗೆ ಎದ್ದು ರಿಮೂವ್ ಮಾಡೋದ್ರಿಂದ ನಿಮ್ಗೆ ಸ್ಮೂತ್ ಫೀಟ್ ಸಿಗುತ್ತೆ. ಸೊ ಮತ್ತೆ ನೀವು ಒಂದು 20 ಮಿನಿಟ್ಸ್ ಕೂಡ ಹಾಕಿ ತಕೊಬಹುದು. ನಿಮ್ಗೆ ಬೇಡ ನೈಟ್ ಪೂರ್ತಿ ಯಾಕಂದ್ರೆ ನಮ್ಗೆ ಇರಿಟೇಷನ್ ಅಂತ ಫೀಲ್ ಆಗುತ್ತೆ ಅಂತ ಹೇಳಿದ್ರೆ ಒಂದು 20-30 ಮಿನಿಟ್ಸ್ ಹಾಕಿ ಕೂಡ ನೀವು ರಿಮೂವ್ ಮಾಡ್ಕೊಬಹುದು. ಈ ಒಂದು ಸಾಕ್ಸ್ ಗೆ ನಾನ್ ಪೇ ಮಾಡಿರೋದು 185 ರುಪೀಸ್ ಅಂಡ್ ಇದು ಬಂದು ಫ್ರೀ ಸೈಜ್. ಯಾವ ಸೈಜ್ ಆದ್ರೂ ಹಾಕೊಬಹುದು. ಇದರಲ್ಲಿ ಸೈಜ್ XL ಎಲ್ಲ ಆತರ ಏನು ಇಲ್ಲ, ಫ್ರೀ ಸೈಜ್ ಇದು. ನಿಮ್ಗೂ ಈ ತರ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಪರ್ಚೇಸ್ ಮಾಡಿ. ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಒಂದು ಪಿಂಕ್ ಕಲರ್ ಹೆಡ್ ಬ್ಯಾಂಡ್ ಮತ್ತೆ ಇದು ವಾಶ್ ಬ್ಯಾಂಡ್. ಇದನ್ನ ನಾವು ಈ ತರ ಮುಖ ತೊಳಿಬೇಕಾದ್ರೆ ಈ ತರ ಹಾಕೊಂಡು ಲೈಕ್ ಇಲ್ಲಿಂದ ಏನು ವೆಟ್ ಆಗ್ಬಾರ್ದು ಅಂತ ಹೇಳಿ ಇದನ್ನ ಯೂಸ್ ಮಾಡೋದು. ಇದು ಬಂದು ನೀವು ಫೇಸ್ ವಾಶ್ ಮಾಡ್ಬೇಕಾದ್ರೂ ಯೂಸ್ ಮಾಡ್ಬೋದು ಅಥವಾ ಮೇಕಪ್ ಮಾಡ್ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನ್ ಯಾವಾಗ್ಲೂ ಇದನ್ನ ಯೂಸ್ ಮಾಡ್ತೀನಿ. ಯಾಕಂದ್ರೆ ತುಂಬಾ ಬೇಬಿ ಹೇರ್ಸ್ ಇರೋದ್ರಿಂದ ನಾವು ಫೇಸ್ ವಾಶ್ ಮಾಡಿದಾಗ ಕೂದಲಿಗೆಲ್ಲ ನೀರಾಗುತ್ತೆ, ಫೇಸ್ ವಾಶ್ ಆಗುತ್ತೆ ಅಥವಾ ಮೇಕಪ್ ಮಾಡ್ಬೇಕಾದ್ರೆ ಪ್ರಾಡಕ್ಟ್ ಗಳೆಲ್ಲ ಹೇರ್ಸ್ ಆಗ್ತಾ ಇರುತ್ತೆ. ಸೊ ದಟ್ ನಾವು ಇದನ್ನ ಯೂಸ್ ಮಾಡೋದ್ರಿಂದ ನಮ್ಗೆ ಆತರ ಪ್ರಾಬ್ಲಮ್ ಬರೋದಿಲ್ಲ. ಅಂಡ್ ನಾನು ಇದನ್ನ ಪಿಂಕ್ ಕಲರ್ ಅಲ್ಲಿ ತಗೊಂಡೆ. ಇದರಲ್ಲಿ ಸ್ಕೈ ಬ್ಲೂ ಒಂದಿದೆ ಮತ್ತೆ ಸ್ಕೈ ಬ್ಲೂ ಅಂಡ್ ಪಿಂಕ್ 2 ಕಲರ್ ಅವೈಲಬಲ್ ಇದೆ. ನಾನು ಈ ಒಂದು ಪ್ರಾಡಕ್ಟ್ ಗೆ ಎಷ್ಟು ಪೇ ಮಾಡಿದೆ ಅಂತ ಹೇಳಿದ್ರೆ 220 ರುಪೀಸ್ ನ ಪೇ ಮಾಡಿದೀನಿ. ಬೋತ್ ಈ ಒಂದು ಹ್ಯಾಂಡ್ ಬ್ಯಾಂಡ್ ಮತ್ತೆ ಇದೊಂದು ಹೆಡ್ ಬ್ಯಾಂಡ್ ಇವೆರಡರಿಂದ ಸೇರಿ ನಾನು 220 ರುಪೀಸ್ ನ ಪೇ ಮಾಡಿದ್ದೀನಿ ಅಂಡ್ ಇದು ಕೂಡ ನನಗೆ ವರ್ತ್ ಅಂತ ಫೀಲ್ ಆಯ್ತು. ಅಂಡ್ ಈಗ ನೋಡ್ತಿರೋದು ಬ್ರೇಸ್ಲೆಟ್ಸ್. ಇದು ಪ್ಯಾಕ್ ಆಫ್ 3. ಒಂದ್ ಬಂದು ಈ ತರ ಬಟನ್ಸ್ ತರ ಇದೆ. ಇದನ್ನು ಚೆನ್ನಾಗಿದೆ. ಲೈಕ್ ನೀವು ಸಪರೇಟ್ ಆಗಿ ಕೂಡ ಹಾಕೊಬಹುದು ಅಥವಾ 3 ಒಟ್ಟಿಗೆ ಕೂಡ ಹಾಕೊಬಹುದು. ಒಂದ್ ಹಾಕೊಂಡು ನೀವು ಬೇಕಂದ್ರೆ ಬ್ಯಾಂಗಲ್ ಜೊತೆ ಕೂಡ ಪೇರ್ ಮಾಡ್ಬೋದು ಅಥವಾ ಗೋಲ್ಡನ್ ಕಲರ್ ವಾಚ್ ಜೊತೆ ಕೂಡ ಪೇರ್ ಮಾಡ್ಬೋದು. ಈ ಒಂದು ಬ್ರೇಸ್ಲೆಟ್ ಅಲ್ಲಿ ನಿಮ್ಗೆ ಗ್ರೀನ್ ಕಲರ್ ಕ್ರಿಸ್ಟಲ್ ನ ಕೊಟ್ಟಿದ್ದಾರೆ ಅಂಡ್ ಇದ್ರಲ್ಲಿ ಬಂದು ಬಟರ್ಫ್ಲೈಸ್ ಮತ್ತೆ ವೈಟ್ ಕಲರ್ ಸ್ಟೋನ್ಸ್ ನ ಕೊಟ್ಟಿದ್ದಾರೆ. 241 ರುಪೀಸ್ಗೆ ಇದು ವರ್ತ್ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ನಿಮ್ಗೆ ಒಳ್ಳೆ ಆಂಟಿಕ್ ಪೀಸ್ ತರ ಇದೆ. ನಾವು ಶಾಪ್ ಅಲ್ಲಿ ತಗೊಂತೀವಿ ಅಂತ ಹೇಳಿದ್ರೆ ಒಂದಕ್ಕೇನೆ ಒಂದು 200-250 ರುಪೀಸ್ ಇರುತ್ತೆ. ಸೊ ದಟ್ ಮೀಶೋ ಅವರು ನಮ್ಗೆ 240 ರುಪೀಸ್ಗೆ 3 ಪೀಸ್ ನ ಕೊಟ್ಟಿದ್ದಾರೆ. ಸೊ ಇದು ನನಗೆ ವರ್ತ್ ಅನ್ನಿಸ್ತು.
ಅಂಡ್ ಈಗ ನೋಡ್ತಿರೋದು ಫಾರ್ ಹೇರ್ ಕ್ಲಿಪ್ಸ್. ನನಗೆ ಈ ತರ ಲೈಕ್ ಅಸ್ಥೆಟಿಕ್ ಆಗಿರುವಂತಹ ಐಟಮ್ಸ್ ಗಳು ತುಂಬಾನೇ ಇಷ್ಟ ಆಗುತ್ತೆ. ಇದರಲ್ಲಿ 5 ಇರೋದು ಇತ್ತು ಕಾಂಬೋ ಅಂಡ್ 3 ಇರೋದಿತ್ತು. ನಾನು 3 ಸಾಕು ಅಂತ ಹೇಳಿ ನಾನು ಈ ಒಂದು ಕಾಂಬೋನ ತರಿಸ್ಕೊಂಡೆ. ಅಂಡ್ ಕಲರ್ ಕೂಡ ಅಷ್ಟೇ, ತುಂಬಾ ಲೈಟ್ ಕಲರ್, ತುಂಬಾ ಜಾಸ್ತಿ ಓವರ್ ಅಂತಾನು ಏನು ಫೀಲ್ ಆಗಲ್ಲ. ಇದಕ್ಕೆ ನಾನು ಪೇ ಮಾಡಿದ್ದು ಅಮೌಂಟ್ 162 rupees 3 ಪೀಸ್ಗೆ. ಅದು ಇನ್ನೊಂದು 6ಗೆ ಮೇ ಬಿ ಅದು 2 ಚೇಂಜ್ ಏನೋ ಇತ್ತು, ನಾನು ಅದು ಅಷ್ಟೊಂದು ಸರಿಯಾಗಿ ನೋಡಿಲ್ಲ. ಅಂಡ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ನಾರ್ಮಲ್ ಕ್ಲಿಪ್ಸ್ ಬರುತ್ತಲ್ವಾ, ಅದಕ್ಕೇನೆ ಫರ್ ಡಿಸೈನ್ ನ ಕೊಟ್ಟಿದ್ದಾರೆ. ಅಂಡ್ ಇದು ಅಷ್ಟೇನೆ ನನಗೆ ತುಂಬಾನೇ ಇಷ್ಟ ಆಗಿದಂತಹ ಪ್ರಾಡಕ್ಟ್. ಈಗ ನೋಡ್ತಿರೋಂಥದ್ದು ಮಲ್ಟಿ ಲೇಯರ್ ನೆಕ್ಲೆಸ್. ಆಕ್ಚುಲಿ ಇದನ್ನ ನೀವು ಟ್ರೆಡಿಷನಲ್ ವೇರ್ಗೂ ಕೂಡ ಮ್ಯಾಚ್ ಅಪ್ ಮಾಡ್ಬೋದು ಅಂಡ್ ಮಾಡರ್ನ್ ವೇರ್ಗೂ ಕೂಡ ಮ್ಯಾಚ್ ಅಪ್ ಮಾಡ್ಬೋದು. ನಾನು ಇದನ್ನ ಲೈಕ್ ಬಾಡಿಕಾನ್ ಡ್ರೆಸ್ಸಸ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇದನ್ನ ತರಿಸ್ದೆ. ಲೈಕ್ ಈ ತರ ಕಾಣಿಸುತ್ತೆ ನಿಮ್ಗೆ. ಅಂಡ್ ಪಿಕ್ನ ಕೂಡ ನಾನು ಅಟ್ಯಾಚ್ ಮಾಡಿರ್ತೀನಿ. ತುಂಬಾ ಏನು ಟೈಟ್ ಅಂತಾನು ಏನು ಫೀಲ್ ಆಗಲ್ಲ, ಯಾಕಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಚೈನ್ಸ್ ನ ಕೊಟ್ಟಿದ್ದಾರೆ. ಅಂಡ್ ನಾನು ಈ ಒಂದು ನೆಕ್ಲೆಸ್ಗೆ ಪೇ ಮಾಡಿರೋದು 189 rupees. ಅಂಡ್ ಇದು ಕೂಡ ನನಗೆ ವರ್ತ್ ಅನ್ಸುತ್ತೆ, ನನಗೆ ಕೂಡ ಇಷ್ಟ ಆಯ್ತು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಒಂದು ಸ್ಪೈರಲ್ ಬ್ಯಾಂಗಲ್ಸ್. ಇದು ಒಂದು 2 ಅಂದ್ರೆ ಪ್ಯಾಕ್ ಆಫ್ 2, ಒಂದು ಗೋಲ್ಡ್ ಕಲರ್ ಅಂಡ್ ಇನ್ನೊಂದು ಸಿಲ್ವರ್ ಕಲರ್. ನೀವ್ ಇದನ್ನ ಒಂದೇ ಕೂಡ ಹಾಕೊಬಹುದು, ಅಥವಾ ನಿಮ್ಗೆ ನಿಮ್ಮ ಒಂದು ಡ್ರೆಸ್ ಅಲ್ಲಿ ಗೋಲ್ಡ್ ಸಿಲ್ವರ್ ಎರಡೂನು ಇದೆ ಅಂತ ಹೇಳಿದ್ರೆ ಈ ಒಂದು ಗೋಲ್ಡ್ ಮಧ್ಯದಲ್ಲಿ ಈ ಒಂದು ಸಿಲ್ವರ್ ನ ಮತ್ತೆ ಸ್ಪೈರಲ್ ಮಾಡ್ಕೊಂಡು ಹಾಕೊಬಹುದು. ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಸ್ಪ್ರಿಂಗ್ ಅಂತ ಬರ್ತಿತ್ತು, ಅದು ಆಟ ಆಡಕ್ಕೆ ತಗೊಂತಾ ಇದ್ವಿ, ಆ ತರಾನೇ ಇದೆ ಇದು. ಅಂಡ್ ಮೆಟೀರಿಯಲ್ ಬಂದು ಇದು ಮೆಟಲ್ ಅಂಡ್ ನಿಮ್ಗೆ ಇದು ಕಲರ್ ಫೇಡ್ ಆಗಲ್ಲ ಅಂತ ಅನ್ಕೊಂತೀನಿ. ಸೊ ಇದಕ್ಕೆ ನಾನು ಪೇ ಮಾಡಿದ್ದು 177 rupees for 2. ಅಂಡ್ ನೀವು ಕೂಡ ಹಾಕೊಬಹುದು, ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಒಂದು ಔಟ್ಫಿಟ್. ನೆಕ್ಸ್ಟ್ ಈ ಒಂದು ಪ್ರಾಡಕ್ಟ್ ನೇಮ್ ಬಂದು ಗ್ಯಾಲಕ್ಸಿ ಗೋಲ್ಡ್ ಪ್ಲೇಟೆಡ್ ಪಾರ್ಟಿ ಸ್ಟೇಟ್ಮೆಂಟ್ ಮೆಶ್ ಡಿಸೈನ್ ಸಿಲ್ವರ್ ಫ್ರೀ ಸೈಜ್ ಬ್ಯಾಂಗಲ್ ಅಂತ ಮೆಶ್ ಡಿಸೈನ್ ನ ಕೊಟ್ಟಿದ್ದಾರೆ. ಲೈಕ್ ಇದು ಬ್ಯಾಂಗಲ್ ಅಲ್ಲ, ಇದು ಬ್ರೇಸ್ಲೆಟ್. ಈ ತರ ಹಾಕೊಬಹುದು. ಮತ್ತೆ ಇದು ನಿಮ್ಗೆ ದೂರದಿಂದ ಆಲ್ಮೋಸ್ಟ್ ಬ್ಯಾಂಗಲ್ ತರಾನೇ ಕಾಣಿಸುತ್ತೆ, ನಾವು ತುಂಬಾ ಜಾಸ್ತಿ ಬ್ಯಾಂಗಲ್ ಹಾಕಿದೀವಿ ಅನ್ನೋ ತರಾನೇ ಫೀಲ್ ಕೊಡುತ್ತೆ. ಇದಕ್ಕೆ ನಾನ್ ಪೇ ಮಾಡಿರೋದು 187 rupees. ಇದನ್ನ ನೀವು ಇವಾಗ ಮಾಡರ್ನ್ ಡ್ರೆಸ್ಸಸ್ಗೂ ಕೂಡ ಮ್ಯಾಚ್ ಅಪ್ ಮಾಡ್ಬೋದು, ಟ್ರೆಡಿಷನಲ್ ಕೂಡ ಮ್ಯಾಚ್ ಅಪ್ ಮಾಡ್ಬೋದು. ನಾವು ಗೋಲ್ಡ್ ಆಲ್ಮೋಸ್ಟ್ ಗೋಲ್ಡ್ ಆರ್ನಮೆಂಟ್ಸ್ ಪರ್ಚೇಸ್ ಮಾಡೋದ್ರಿಂದ ನಮ್ಗೆ ಯಾವ ತರ ಬೇಕೋ ಆ ತರ ಏನು ಮ್ಯಾಚ್ ಅಪ್ ಮಾಡಿ ಹಾಕೊಬಹುದು. ಅಂಡ್ ಇದು ಫ್ರೀ ಸೈಜ್, ನಿಮ್ಗೆ ಎಕ್ಸ್ಪ್ಯಾಂಡ್ ಮಾಡ್ಕೊಬಹುದು. ಈ ತರ ದೊಡ್ಡ ಕೈ ಇತ್ತು ಅಂತ ಹೇಳಿದ್ರೆ ಈ ತರ ಎಕ್ಸ್ಪ್ಯಾಂಡ್ ಮಾಡಿ ಹಾಕೊಬಹುದು, ಅಥವಾ ಈ ತರ ಪ್ರೆಸ್ ಮಾಡೋದ್ರಿಂದ ಸ್ವಲ್ಪ ಕಂಪ್ರೆಸ್ ಆಗುತ್ತೆ. ಈ ಕೈಯಿಂದ ಈಚೆ ಜಾರ್ಕೊಳ್ಳೋದು ಆ ತರ ಏನಾಗೋದಿಲ್ಲ. ಅಂಡ್ ಕ್ವಾಲಿಟಿ ವೈಸ್ ಚೆನ್ನಾಗಿದೆ. 187 rupeesಗೆ ಈ ಪ್ರಾಡಕ್ಟ್ ವರ್ತ್ ಅಂತ ಫೀಲ್ ಆಗುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ಪುಟಾಣಿ ಹೇರ್ ಕ್ಲಿಪ್ಸ್. ಇದನ್ನ ಬಂದು ನಾನು ಬೇಬಿ ಹೇರ್ಸ್ ನ ಲೈಕ್ ಈ ತರ ಮೇಕಪ್ ಮಾಡ್ಬೇಕಾದ್ರೆ ಅಥವಾ ಫೇಸ್ ವಾಶ್ ಮಾಡ್ಬೇಕಾದ್ರೆ ಈ ತರ ಯೂಸ್ ಮಾಡೋದಕ್ಕೆ ತರಿಸಿರೋದು. ಅದೇ ನಾನು ಹೇಳಿದ ತರ ಲಾಸ್ಟ್ ಟೈಮ್ ಹೆಡ್ ಬ್ಯಾಂಡ್ ಹೇಳ್ದೆ ಅಲ್ವಾ, ಈ ತರ ಮುಂದೆ ಬಂದ್ರೆ ಬೇಬಿ ಹೇರ್ಸ್ ಅದಕ್ಕೆಲ್ಲ ಕಾಸ್ಮೆಟಿಕ್ ಎಲ್ಲ ಆಗುತ್ತೆ, ಆ ತರ ಪ್ರಾಬ್ಲಮ್ ನ ಕಂಟ್ರೋಲ್ ಮಾಡೋದಕ್ಕೆ ಹೇಳಿ ಈ ತರ ಕ್ಲಿಪ್ಸ್ ನ ತರಿಸಿದೀನಿ. ಇದು ಅಷ್ಟೇನೆ, ಒಂದ್ ಪ್ಯಾಕ್ ಅಲ್ಲಿ ನಿಮ್ಗೆ 4 ಕ್ಲಿಪ್ ಬರುತ್ತೆ. ಸೊ ನಾನು ಇದಕ್ಕೆ ಎಷ್ಟು ಪೇ ಮಾಡಿದೀನಿ ಅಂತ ಹೇಳಿದ್ರೆ 156 rupees ನ ಪೇ ಮಾಡಿದೀನಿ. ಇದನ್ನು ವರ್ತ್ ಇದೆ. ಯಾಕೆ ಅಂತ ಹೇಳಿದ್ರೆ ಮೆಟಲ್ ಕ್ವಾಲಿಟಿ ಚೆನ್ನಾಗಿದೆ, ಕ್ಲಿಪ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಲಾಸ್ಟ್ ಪ್ರಾಡಕ್ಟ್ ಆಫ್ ದಿಸ್ ವಿಡಿಯೋ ಈ ಒಂದು ಮೇಕಪ್ ಬ್ರಷ್ ಆರ್ಗನೈಸರ್. ಇದು ಬಂದು ವೈಟ್ ಕಲರ್ ಇದೆ. ಇದು ಅಷ್ಟೇ ನನ್ನ ಮನೆಗೆ ಮ್ಯಾಚ್ ಆಗುತ್ತೆ, ಮತ್ತೆ ವೈಟ್ ಕಲರ್ ಇರೋದ್ರಿಂದ ತುಂಬಾ ಅಸ್ಥೆಟಿಕ್ ಫೀಲ್ ಕೊಡುತ್ತೆ ಅಂತೇಳಿ ನಾನು ಈ ಒಂದು ಆರ್ಗನೈಸರ್ ನ ತರಿಸ್ದೆ. ಇದರಲ್ಲಿ ನಿಮ್ಗೆ 1 2 3 4 5 6 7 ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ದಟ್ ನೀವು ಕಾಜಲ್, ಮಸ್ಕಾರಾ, ಚಿಕ್ಕ ಪರ್ಫ್ಯೂಮ್ಸ್, ಬ್ರಷಸ್, ಲಿಪ್ ಲೈನರ್ಸ್ ಈ ತರ ಏನೇನೋ ಇಟ್ಕೊಬಹುದು. ಅಂಡ್ ಇದು ಬಂದು ಡಸ್ಟ್ ಪ್ರೂಫ್. ಇವಾಗ ಬ್ರಷಸ್ ಗಳನ್ನ ಇಡ್ತೀವಿ, ಡಸ್ಟ್ ಎಲ್ಲ ಆಗುತ್ತೆ, ಸೊ ದಟ್ ಸ್ಕಿನ್ಗೆ ಇರಿಟೇಷನ್ ಫೀಲ್ ಆಗುತ್ತೆ. ಸೊ ಈ ತರ ಲಿಡ್ ನ ಕೊಟ್ಟಿದ್ದಾರೆ. ಅಂಡ್ ನೀವು ಬ್ರಷಸ್ ನ ಹಾಕಿ ಈ ತರ ಲಿಡ್ ಮುಚ್ಚೋದ್ರಿಂದ ನಿಮ್ಗೆ ಬ್ರಷಸ್ ಕೂಡ ಡಸ್ಟ್ ಫೀಲ್ ಆಗೋದಿಲ್ಲ. ನಾನು ಈ ಒಂದು ಆರ್ಗನೈಸರ್ ಗೆ ಪೇ ಮಾಡಿರೋದು 252 rupees. ಅಂಡ್ ಇದು ಕೂಡ ಅಷ್ಟೇನೆ ನನಗೆ ವರ್ತ್ ಅಂತ ಫೀಲ್ ಆಗುತ್ತೆ, ಯಾಕಂದ್ರೆ ಮೆಟೀರಿಯಲ್ ತುಂಬಾನೇ ಚೆನ್ನಾಗಿದೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಸೊ ನೀವು ಇನ್ನ ಯಾರ್ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.